ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ಎಲ್ರಿಗೂ ತುಂಬ ಧನ್ಯವಾದ ತಿಳಿಸ್ತೀನಿ. ನನಗಂತೂ ತುಂಬ ಖುಷಿಯಾಯಿತು. ನನ್ನ ಹಿಂದಿನ ವಿಡಿಯೋಗೆ ನೀವು ಕೊಟ್ಟಿದ್ದ ಪ್ರೋತ್ಸಾಹ ನಿಜ ತುಂಬ ಖುಷಿಯಾಗುತ್ತೆ. ರಾಯರಿದ್ದಾರೆ ಎನ್ನುವುದಕ್ಕೆ ನನ್ನ ಈ ವಿಡಿಯೋನೇ ಉದಾಹರಣೆ. ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕು ಅಂತ ಅಂದಾಗ ಮೊದಲಿಗೆ ರಾಯರ್ ವಿಡಿಯೋ ಫೋಟೋಯಿಂದನೇ ಶುರು ಮಾಡಬೇಕು ಅಂದ್ಕೊಂಡೆ. ಅದೇ ರೀತಿ ಶುರುನೂ ಕೂಡ ಮಾಡಿದೆ. ಕೇವಲ 7 ದಿನಕ್ಕೆ ಈ ರಾಯರ್ ವಿಡಿಯೋ ಮಾಡಿದೆ. ಕಾರಣ, ಕಷ್ಟದಲ್ಲಿರೋರಿಗೆ ನಮ್ಮ ಕಲಿಯುಗದ ಕಾಮಧೇನು ರಾಯರು ಕೈ ಹಿಡಿಯುತ್ತಾರೆ. ತನ್ನ ನಂಬಿ ಬಂದ ಭಕ್ತರಿಗೆ ಯಾವತ್ತೂ ಒಳ್ಳೆಯದನ್ನೇ ಮಾಡುತ್ತಾರೆ. ಹಾಗೆಯೇ ನನ್ನ ವಿಡಿಯೋಗೆ ನೀವು ನೀಡಿದ ಪ್ರೋತ್ಸಾಹದ ಹಿಂದೆ ಖಂಡಿತ ರಾಯರಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ತುಂಬ ಥ್ಯಾಂಕ್ಸ್. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ಯಾರೇ ನನಗೆ ಆ ವಿಡಿಯೋಗೆ ಕಾಮೆಂಟ್ ಮಾಡಿದ್ರಿ, ಲೈಕ್ ಮಾಡಿದ್ರಿ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಫಾಲೋ ಮಾಡಿದರೆ ಇನ್ನೂ ಖುಷಿಯಾಗಿರೋದು. ದಯವಿಟ್ಟು ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೂ ಖುಷಿಯಾಗುತ್ತೆ. ಜೊತೆಗೆ ಈ ಹೊನ್ನವ ಮಂತ್ರಾಲಯದಲ್ಲಿ ನಾವು ಯಾವುದೇ ಸೇವೆ ಮಾಡಿಸ್ತೀವಿ ಅಂದ್ರೂ ನಮಗೆ ಬಸ್ ರೂಟು ಎಲ್ಲನೂ ಈಗ ನಾನು ತಿಳಿಸಿರೋ ಹಂಗೆ ಕೆಲವರು ಹೇಳಿದ್ರು, ನಾವು ಬೀದರು, ಗುಲ್ಬರ್ಗ, ಚಿತ್ರದುರ್ಗ ಆ ಸೈಡಿಂದೆಲ್ಲ ಬರ್ತೀವಿ, ನಾವು ಎಲ್ಲಿ ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತ. ನೀವು ಮಾದಾವರ ಸ್ಟಾಪಲ್ಲಿ ಇಳಿದ್ರೆ ಅಲ್ಲಿ ನೈಸ್ ರೋಡ್ ಎಂಟ್ರೆನ್ಸಲ್ಲೇ ಬಸ್ಗಳಿರುತ್ತೆ. ಆ ಬಸ್ಗಳನ್ನ ಹತ್ತಿದ್ರೆ ನೀವು ಮಾಗಡಿ ರೋಡ್ ಗೊಲ್ರಟ್ಟಿ ಸ್ಟಾಪಲ್ಲಿ ಇಳ್ಕೊಳ್ಳಿ. ಅಲ್ಲಿ ಇಳ್ಕೊಂಡ್ರೆ ನಿಮಗೆ ತಾವರೆಕೆರೆಗೆ ಹೋಗೋ ಬಸ್ ಸಿಗುತ್ತೆ. ಅಲ್ಲಿಂದನೂ ನೀವು ಈಸಿಯಾಗಿ ಬರ್ಬೋದು. ಹೊನ್ನಗನಹಟ್ಟಿ ಅಂತ ಹೇಳಿದ್ರೆ ತಾವರೆಕೆರೆ ರೂಟ್ ಬಸ್ಸಿಗೆ ಟಿಕೆಟ್ ತೊಗೊಬೋದು. ನೀವಲ್ಲಿ ದರ್ಶನ ಮಾಡ್ಕೊಬೋದು. ಈ ಹೊನ್ನವ ಮಂತ್ರಾಲಯದಲ್ಲಿ ನೋಡಿ, ಈ ದೀಪದ ಸೇವೆ ಮಾಡ್ತಾರೆ. 250 ಏನೋ ಚಾರ್ಜಸ್ ಮಾಡ್ತಾರೆ. ಅಂದರೆ ಅವರೇ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನೋಡಿ, ಈ ಥರ ಇರುತ್ತೆ. ಜೊತೆಗೆ ಕಾಯಿ ಸಂಕಲ್ಪ ಸೇವೆನೂ ಇರುತ್ತೆ. 800 ಏನೋ ಚಾರ್ಜ್ ಮಾಡ್ತಾರೆ. ಇಷ್ಟು ವಾರ ಅಂತ ಅಲ್ಲಿ ಗುರುಗಳು ಇರ್ತಾರೆ. ನಾವು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇ ಎಷ್ಟು ವಾರ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ತಾರೆ. ನೀವು ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಹೋಮ ಮಾಡಿಸ್ಬೇಕಾಗಿರುತ್ತೆ. ನೋಡಿ, ಅಲ್ಲಿ ಬರೋ ಭಕ್ತಾದಿಗಳಿಗೂ ಅಷ್ಟೇ ಅನ್ನದಾನ ಸೇವೆ ಇರುತ್ತೆ, ಪ್ರಸಾದ ವ್ಯವಸ್ಥೆ ಇರುತ್ತೆ. ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ಆ ದೇವಸ್ಥಾನದವರು ಎಲ್ಲ ಥರನೂ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತು ನೀವೇನೇ ಸೇವೆ ಮಾಡಿಸ್ಬೇಕು ಅಂದರೂ ನಾನು ಇಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಸೇವೆ ಮಾಡಿಸ್ಬೇಕಂತಿದ್ರೂ ಮಾಹಿತಿ ಸಿಗುತ್ತೆ. ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯದಲ್ಲಿ ಈ ಕಾಯಿ ಸಂಕಲ್ಪ ಸೇವೆ ನೋಡಿ ಎಷ್ಟು ಜನ ಹಾಕಿದ್ದಾರೆ ಅಂದರೆ ನನಗೆ ನಿಜ ಆಶ್ಚರ್ಯ ಆಗುತ್ತೆ. ಎಷ್ಟು ಜನ ಬಂದಿದ್ದಾರೆ. ಎಲ್ಲರೂ ರಾಯರು ಒಳ್ಳೇದು ಮಾಡಲಿ ಅಂತಲೇ ಈ ಥರ ಸಂಕಲ್ಪ ಸೇವೆ ಮಾಡಿ ಪೂಜೆ ಮಾಡಿಸ್ತಿರ್ತಾರೆ. ಅಲ್ಲೂ ಅಷ್ಟೇ ಕನ್ಸ್ಟ್ರಕ್ಷನ್ ಆಗ್ತಿದೆ ಬಿಲ್ಡಿಂಗು. ಆದರೂ ಭಕ್ತಾದಿಗಳು ಯಾರು ಕಟ್ಟಿರ್ತಾರೆ ಕಾಯಿ, ಅದು ಏನೂ ತೊಂದರೆ ಆಗ್ದಂಗೆ ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವರು ನಮ್ಮ ಭಕ್ತಿಗೆ ಎಷ್ಟು ಬೆಲೆ ಕೊಡ್ತಾರೆ. ಪ್ಲಸ್ ಜನಗಳಿಗೆ ಒಳ್ಳೇದಾಗಬೇಕು ಅಂತ ದೇವಸ್ಥಾನದವರು ಅಷ್ಟೇ ಎಷ್ಟು ಒಳ್ಳೆ ರೀತಿಲಿ ನಡೆಸ್ಕೊತಾರೆ ಅಂದರೆ ಖುಷಿ ಆಗುತ್ತೆ ನಮಗೆ ದರ್ಶನ ಮಾಡೋದಕ್ಕೂ ಅಷ್ಟೇ. ಖಂಡಿತ ರಾಯರಿದ್ದಾರೆ. ರಾಯರನ್ನ ನಂಬಿ ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ. ಆಡಂಬರದ ಪೂಜೆಯನ್ನು ರಾಯರು ಯಾವತ್ತೂ ಅಪೇಕ್ಷಿಸುವುದಿಲ್ಲ. ನಾವು ದ್ವೇಷ ಅಸೂಯೆ ಬಿಟ್ಟು, ರಾಯರ ಮೂಲ ನಿಯಮನೇ ಅದು. ಅದೇ ರೀತಿ ನಾವು ಪೂಜೆ ಮಾಡಿದ್ರೆ ಒಂದು ತುಳಸಿ ದಳ ಇಟ್ಟು ಒಂದು ಲೋಟ ನೀರು ನೈವೇದ್ಯಕ್ಕೆ ಇಟ್ಟರೂ ಅಷ್ಟೇ ರಾಯರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಖಂಡಿತ ರಾಯರಿದ್ದಾರೆ. ನಿಮ್ಗೆ ಯಾರಿಗಾದರೂ ನನ್ನ ವಿಡಿಯೋಯಿಂದ ಅನುಕೂಲ ಆಗಿದರೆ ಅದೇ ನನಗೆ ಖುಷಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೋತ್ಸಾಹ ಇರಲಿ.